ಶಿವಕುಮಾರ್ ಸಾಹೇಬರಿಗೆ, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಾಹೇಬರಿಗೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಡಿಕೆ ಶಿವಕುಮಾರ್ ಸಾಹೇಬರಿಗೆ. ವರ್ಷಕ್ಕೊಮ್ಮೆ ಟೆಸ್ಟ್ ತೋತಾರಲ್ಲ, 3 ವರ್ಷದ ಟೆಸ್ಟ್ ರಿಸಲ್ಟ್ ಕೊಟ್ಟರು ಜನ. ನಾವು 3 ವರ್ಷ ಮೊದಲುಗಡೆ ಈ ರಾಜ್ಯದ ಜನತೆಗೆ ಏನು ಆಶ್ವಾಸನೆ ಕೊಟ್ಟಿದ್ವಿ, ನಮ್ಮ ಪಕ್ಷ ಏನೇನು ಮಾತು ಕೊಟ್ಟಿದ್ವಿ ಅದ್ರ ಪ್ರಕಾರ ನಡೀತಾ ಇದ್ದೀವಿ. ಅದರ ಪ್ರಕಾರ ಗ್ಯಾರಂಟಿಗಳನ್ನು ಜಾರಿಗೆ ತಂದು ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನು ಉಳಿಸ್ಕೊಂಡಿತ್ತು. ಅದಕ್ಕೆ ಜನ ನಮ್ಮಲ್ಲಿ ಬೈ ಎಲೆಕ್ಷನ್ ಇದು ಅಕಸ್ಮಾತ್ ಅಕಾಲಿಕ ಮರಣದಿಂದ ಬಾಗಲಕೋಟೆ ಮತ್ತು ದಾವಣಗೆರೆ 2 ಚುನಾವಣೆಯಲ್ಲಿ ನಮಗೆ ಒಳ್ಳೆಯ ರಿಸಲ್ಟ್ ಬಂದಿದೆ. ಜನರಿಗೆ ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ವತಿಯಿಂದ, ಎಐಸಿಸಿ ವತಿಯಿಂದ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಪರವಾಗಿ ಸಮಸ್ತ 2 ಕಾನ್ಸ್ಟಿಟ್ಯೂನ್ಸಿ ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಯಾಕಂದರೆ ವಿರೋಧ ಪಕ್ಷದವ್ರ ಮಾತುಗಳನ್ನು ಕೇಳಿರ್ಬೋದು, ತಾವು ಭಾಳಷ್ಟು ಮಾತುಗಳನ್ನು ಆಡಿದ್ರು. ಏನು ಸದ್ಯ ಅವ್ರ ಕೈಯಲ್ಲೇ ಬಂದದ ನಂಗೆ. ಅದಕ್ಕೆ ಜನರೇ ನಿರ್ಣಯವಾದಂಥ ಉತ್ತರ ಕೊಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು, KPCC, ಎಐಸಿಸಿ ಎಲ್ಲರೂ ಹೇಳಿದರು, ಜನರೇ ತಕ್ಕ ಉತ್ತರ ಕಳಿಸಿದ್ದಾರೆ. ಅದಕ್ಕೆ ಅವರು ಹೆಚ್ಚಿಗೆ ಮಾತನಾಡೋದು ಸೂಕ್ತ ಅಲ್ಲ. ನಾನು ನೋಡಿದೆ ಇವತ್ತೊಂದು ವಿಡಿಯೋ ಫೇಸ್ಬುಕ್ನಲ್ಲಿ, ಇಲ್ಲಿ ಪುಡಾರಿಗಳು, MLCಗಳು, ex-MLCಗಳು, ex-MP ಗಳು ಒಬ್ಬರು ಬಾಯಾಗ ಒಬ್ಬರು ತುರ್ಕಲು ಹಚ್ಚಿರು ಬೇಡ. ಇಲ್ಲಿ ಏನಾಗಿ ನೋಡೋದು ಬಿಟ್ಟು ಆ ಪಂಚರಾಜ್ಯ ಕೇರಳದ ಬಗ್ಗೆ ಏನಂತೀರಿ ನೀವು? ಪಂಚರಾಜ್ಯ ನಮ್ಮ ರಿಸಲ್ಟ್ ನಮ್ಗೆ, ನೀವೇನು ಉಳಿಸ್ಕೊಂಡ್ರಿ. ಅದಕ್ಕೆ ಜನ ಏನು ನಿರ್ಣಯ ಕೊಡ್ತಾರೋ ಅದಕ್ಕೆ ಹಗುರಾಗಿ ಮಾತನಾಡಬಾರ್ದು. ಜನರ ನಿರ್ಣಯ ಬಗ್ಗೆ ತಿಳಿಬಾಗಬೇಕು. ಅದು ನಮ್ಮ ಪಕ್ಷ ಯಾವತ್ತೂ ನಡೆದುಕೊಂಡು ಬಂದು ನಮ್ಮ ಗ್ಯಾರಂಟಿಗಳನ್ನು ಜನರು ಒಪ್ಕೊಂಡಿದ್ದಾರೆ. ಎಲ್ಲ ರಾಜಕೀಯ ಪಕ್ಷದ ಎಲ್ಲ ಜಾತಿ ಜನರಿಗೆ, ಎಲ್ಲ ಪಕ್ಷದವರಿಗೂ ಕೂಡ ಗ್ಯಾರಂಟಿಯ ಉಪಯೋಗನ ತೆಗೆದುಕೊಳ್ತಾರೆ. ಜನರೇ ಬೇಸತ್ತು ನಾಚಿಕೆ ಬಂದಾದಂತಲ್ಲ. ಇವತ್ತು ಇವ್ರಿಗೆ ನಾಚಿಕೆ ಬರಲಿ ಅಂತ ಹೇಳಿ ನಮಗೆ ಕರೆಕ್ಟಾಗಿ ಏನಪ್ಪ ಅಂದರೆ ಜನರು ಜಜ್ಮೆಂಟ್ ಕೊಟ್ಟಿದ್ದಾರೆ, ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ 2 ಕ್ಯಾಂಡಿಡೇಟ್ಗಳು ಇವತ್ತು ಕಡಿಮೆ ಬಂದಿರ್ಬೋದು, ಪ್ರಶ್ನೆ ಇಲ್ಲ, ಅದು ಪ್ರಶ್ನೆ ಇಲ್ಲ. ಒಂದು ಪಕ್ಷ ಅಂದರೆ ಸ್ವಾಭಾವಿಕ, ಟಿಕೆಟ್ ಕೇಳೋದು ಕಾಂಪಿಟೇಷನ್ ಭಾಳಷ್ಟು, ಕೆಲವೊಂದು ನಾರಾಜಾಗಿ ಹೆಚ್ಚು ಕಮ್ಮಿ ಆಗಿರ್ಬೋದು, ಅದಕ್ಕೇನಿಲ್ಲ. ಒಟ್ಟಾರೆ ನಮ್ಮ ಚುನಾವಣೆಯಲ್ಲಿ 2 ಗೆಲುವಾಗಿದ್ದು ನಮಗೆ ಜನರ ತೀರ್ಪು 3 ವರ್ಷ ಏನು 20ನೇ ತಾರೀಕು ಮೇ 23 ವರ್ಷ ತುಂಬುತ್ತದೆ, ನಮಗೆ ಏನಪ್ಪ ಅಂದ್ರೆ ಸರ್ಟಿಫಿಕೇಟ್ ಜನಾಭಿಪ್ರಾಯ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಈ ಉಪಚುನಾವಣೆಯಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯ ಸಾಧಿಸಿದೆ. ಯಾಕಂದರೆ ನಮ್ಮ ಕಾಂಗ್ರೆಸ್ ಪಾಲಿಸಿ ಏನಿದೆ, ನಮ್ಮ ಎಐಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು KPCC ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಏನು ಎಲ್ಲ ಬಡ ಜನರಿಗೆ ಏನು ಗ್ಯಾರಂಟಿಗಳು ಕೊಟ್ಟಿದೆ, ಅದಕ್ಕೋಸ್ಕರ ಈ ಚುನಾವಣೆಯಲ್ಲಿ ನಮಗೆ ಭಾರಿ ಜಯ ಬಂದಿದೆ. ನಮ್ಮ ಇಲ್ಲಿ ಎಲ್ಲ ಕರ್ನಾಟಕದಲ್ಲಿ BJPದವ್ರು ಹೇಳ್ತಿದ್ರು ನಮ್ಮದೆಲ್ಲ ಸಾಕಷ್ಟು ನಮ್ಮದೇ ಬರ್ತವೆ, ಎರಡು ಧೂಳಿಪಟ ಅಥವಾ 2 ಧೂಳಿಪಟ. ಈ BJPದವರಿಗೆ ಬುದ್ಧಿ ಕಲಿಸಿದಂತಾಗಿದೆ. ಯಾಕಂದ್ರೆ ಪುಕ್ಕಟೆ ಗ್ಯಾರಂಟಿಗಳು ಕೊಡ್ತಾ ಸುಮ್ಮನೆ ಪುಕ್ಕಟೆ ಪ್ರಚಾರ ಪಡಿತಾ ಇದ್ದಾರೆ ಅಂತ ಹೇಳಿ. ಪುಕ್ಕಟೆ ಪ್ರಚಾರ, ಈ ಗ್ಯಾರಂಟಿಗಳು ಏನು ಪುಕ್ಕಟೆ ಪ್ರಚಾರ ಅದ? ನಾವು ದುಡ್ಡು ಕೊಡ್ತಾ ಇಲ್ಲ, ಪ್ರಚಾರ. ಈ ಗ್ಯಾರಂಟಿಗಳು ನಾವು ಕೊಟ್ಟಿದ್ದಕ್ಕೆ ಜನ ನಮಗೆ ಗೆಲ್ಸ್ಯಾರ. ಪುಕ್ಕಟೆ ಪ್ರಚಾರ ಅಂತ ಹೇಳಿ ಇವರು ಕಾಂಗ್ರೆಸ್ ಏನು ಬ್ಲೇಮ್ ಮಾಡ್ತಾ ಇದ್ರು. ಇದು ಜನ ಅವರಿಗೆ ತಕ್ಕಂತ ಬುದ್ಧಿ ಕಲಿಸಿದೆ. ಆದ್ರೆ ವಿರೋಧ ಪಕ್ಷದ ನಾಯಕರಿದ್ದಾರೆ. ವಿರೋಧ ಪಕ್ಷದ ನಾಯಕರಿಗೆ ಯಾವ ರೀತಿ ಮಾತಾಡ್ಬೇಕೆಂಬುದೇ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲಾ ನಾಯಕರಿಗೆ ತೇಜೋವಳ ವಿಜಯ ಮಾಡ್ತಕ್ಕಂತ ಮಾತೇ ವಿರೋಧ ಪಕ್ಷ ಅಶೋಕ್ ಮಾತಾಡ್ತಾರೆ. ಈಗಾದ್ರೂ ಬುದ್ಧಿ ಬರ್ಬೇಕು ಅವರಿಗಾದ್ರೂ ಚಲವಾದಿ ನಾರಾಯಣ ಸ್ವಾಮಿಗೆ ಬುದ್ಧಿ ಬರ್ಬೇಕೀಗ. ಯಾರಿಗೆ ಬುದ್ಧಿ ಕಲಿಸಿದ್ದಾರೆ ಜನ, ಕರ್ನಾಟಕದ ಜನ ಯಾರಿಗೆ ಬುದ್ಧಿ ಕಲಿಸಿದ್ದಾರೆ ಅಂತ ಈಗ ಸ್ವತಃ ತಾವು ತಿಳ್ಕೋಬೇಕು. ಮಾತಾಡೋ ಮುಂದೆ ಸೀನಿಯರ್ ಬಗ್ಗೆ ಈ ಬಿಜೆಪಿ ಜನ ಏನ್ ಮಾತಾಡ್ತಾರೆ, ಬಹಳ ಹಗುರವಾಗದಂತ ಮಾತುಗಳು ಆಡ್ತಾರೆ. ಆದ್ರೆ ತೇಜೋವಧೆ ಒಬ್ಬ ನಾಯಕನಿಗೆ ಯಾವುದೂ ಸಿಗದೆ ಇದ್ದ, ಅವನು ಏನೇ ವಿಟ್ನೆಸ್ ಸಿಗದೆ ಇದ್ರೆ ತೇಜೋವಧೆ ಮಾಡ್ತಕ್ಕಂತ ಏನ್ ಮಾತಾಡ್ತಾರಲ್ಲ, ಇದು ಬಿಟ್ಟು ಬಿಡ್ಬೇಕು. ಅವ್ರ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕು, ತಮ್ಮ ಪ್ರಣಾಳಿಕೆ ಬಗ್ಗೆ ನಾವೇನ್ ಮಾಡೋರಿದ್ದೆ ಅದ್ರ ಬಗ್ಗೆ ಮಾತಾಡ್ಬೇಕು. ಅದು ಇದು ಬಿಟ್ಟು ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರಿಗೆ ಏನು ಅವಹೇಳನಕಾರಿ ಮಾತಾಡೋದು, ಬಹಳ ಸಣ್ಣ ಕೀಳು ಮಟ್ಟದ ಪದ ಬಳಕೆ ಮಾಡೋದು, ಇದು ಎಲ್ಲ ಬಿಟ್ಟು ಬಿಡಬೇಕು. ಅವರಿಗೆ ಈ ರೀತಿ ಮಾತಾಡ್ತಾರಂತೆ ಅವ್ರಿಗೆ ಜನ ಈಗ ತಕ್ಕ ಪಾಠ ಕಲಿಸಿದ್ದಾರೆ. ಈ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಭಿವೃದ್ಧಿ ಪರವಾಗಿದೆ ಅದ ಅಂತ ಹೇಳ್ಕೊಂಡು ಎಲ್ಲಾ ಜನ ನಮಗೆ, ಯಾಕಂದ್ರೆ 22,000 ಮೇಲ್ಪಟ್ಟು ಲೀಡ್ ನಮ್ಮ ಇಲ್ಲಿ ಬಾಗಲಕೋಟೆದಾಗ ಬಂತು. ದಾವಣಗೆರೆದಾಗ ನಿಯರ್ಲಿ 6,000 ಲೀಡ್ ಅಲ್ಲಿ ಬಂತು. ಇಲ್ಲ 5,800 ಜನ ಚಿಲ್ಲರೆ ಅದೇ ಇಲ್ಲಿ ಈ ರೀತಿ
ಫಲಿತಾಂಶ ಕೊಟ್ಟಿದೆ. ಈಗ ವರ್ಕೌಟ್ ಆಗಿಲ್ಲ, ಅನುಕಂಪ ವರ್ಕೌಟ್ ಆಗಿದೆ ಅಂತ ಹೇಳಿ ಆರೋಪಿಸಿದ್ದಾರೆ ಬಿಜೆಪಿ. ಅವ್ರು ಏನೇ ತಿಳ್ಕೊಳ್ಳಿ, ಜನ ಯಾವುದೇ ರೀತಿ ಇವ್ರಿಗೆ ಬುದ್ಧಿ ಕಲಿಸಬೇಕಾಗಿತ್ತು, ಕಲಿಸಿರಲಿಲ್ಲ. ಅದು ಅನುಕಂಪ ಮತ್ತೆ ಅಲ್ಲಿ ಬಂತ, ಅನುಕಂಪ ಅಲ್ಲಿ ಮತ್ತೆ ನಮ್ಮ ಗ್ಯಾರಂಟಿಗಳನ್ನು ಕೆಲಸ ಮಾಡೇವಲ್ಲ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಭದ್ರ 5,000 ಅಂತರಗಳಿಂದ ಗೆಲುವು ಸಾಧಿಸಿದೆ. ಇಲ್ಲ, ಎಲ್ಲೋ ಅಲ್ಪಸಂಖ್ಯಾತರು ಆದ್ರೆ ಕಾಂಗ್ರೆಸ್ ನಮ್ಮಲ್ಲಿ ಸ್ವಲ್ಪ ಬೇರೆ ಬೇರೆಯವ್ರು ಟಿಕೆಟ್ ಕೇಳಿದ್ರೆ ಅಸಮಾಧಾನ ಇದ್ದಿದ್ದು ಖರೆ ಅದ. ಅದು ಅಸಮಾಧಾನ ಮತ್ತೆ ಆಮೇಲೆ ಸರಿಪಡಿಸ್ಕೊಂಡು ಕೆಲಸ ಮಾಡ್ಯಾರ. ಮಾಡಿದ್ದು ಅಸಮಾಧಾನ ಇತ್ತು, ಆಮೇಲೆ ಬರೀ ಕರೆಸಿ ಮಾತಾಡಿ ಕೂಡಿಸಿ ಎಲ್ಲ ಇದು ಮಾಡಿದಲ್ಲ ಅವ್ರಿಗೆ. ಅದು ಆದ್ಮೇಲೆ ನಮ್ಗೆ ಬಂತು. ಮತದಾರ ಪ್ರಭುಗಳಿಗೆ ನಾವು ತುಂಬಾ ಅವರಿಗೆ ಅಭಿನಂದನೆಗಳು ಮತ್ತು ನಾವು ಅವ್ರಿಗೆ ಎಲ್ಲರಿಗೂ ಗ್ಯಾರಂಟಿಗಳು ನಾವು ಈ ಮುಂದೆ ಬರ್ತಕ್ಕಂತ ಯಾವುದೇ ಇದರಲ್ಲಿ ಇದ್ರು ನಮ್ಮ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿದೆ ಅಂತ ಪ್ರೂವ್ ಮಾಡಿದಂಗೆ ಆಯ್ತು. ನಾವು ಬಡವರ ಪರವಾಗಿ ಯಾವುದೇ ಜಾತಿ ಗೀತಿ ಏನೂ ಇಲ್ಲ, ಇಲ್ಲಿ ಬಡವರ ಪರವಾಗಿ ಇದೇ ನಮ್ಮ ಪಕ್ಷ. ಬಡವರಿಗೆ ಸಹಾಯ ಮಾಡ್ಕೊತ ಬಂದಿದೆ, ಈಗ ಅದು ಮುಂದೆ ಅದನ್ನು ಸಹಾಯ ಮಾಡ್ತದೆ. ಈಗ ಬಿಜೆಪಿ ಪಕ್ಷದವರಿಗೆ ಅವರಿಗೆ ಬುದ್ಧಿ ಕಲಿಸಿದೆ. ಅವರಿಗೆ ಶುಭಾಶಯಗಳು ಮತ್ತು ಅಭಿನಂದನೆಗಳು ಮತ್ತು ಶುಭಾಶಯಗಳು.